ಎದ್ದೇಳು ಕರ್ನಾಟಕ, ಎದ್ದೇಳು ಕರ್ನಾಟಕ. ಕಪಟ ಮಾರ್ಗದ ಮೂಲಕ ಅಧಿಕಾರ ಕಬಳಿಸಿದ್ದ ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಕರ್ನಾಟಕ ಮೈಕೊಡವಿ ಸೋಲಿಸಿದೆ. ಇದು ನಿಸ್ಸಂಶಯವಾಗಿ ಒಂದು ಪಕ್ಷದ ಗೆಲುವಲ್ಲ, ಸಮಸ್ತ ಕರ್ನಾಟಕದ ಜನತೆಯ ಗೆಲುವು. ಈ ಗೆಲುವಿನಲ್ಲಿ ಕರ್ನಾಟಕದ ಜನಸಾಮಾನ್ಯರ, ಅದರಲ್ಲೂ ತಳ ಸಮುದಾಯಗಳ ಹಾಗೂ ಸಾಮಾಜಿಕ ಕಾರ್ಯಕರ್ತರ ಪಾತ್ರ ಗಮನಾರ್ಹವಾದದ್ದು. ಸುತ್ತ ಕತ್ತಲು ಆವರಿಸಿರುವ ಸಂದರ್ಭದಲ್ಲಿ ನಾಗರಿಕ ಸಮಾಜ ಏನು ಮಾಡಲು ಸಾಧ್ಯ ಎಂಬ ಪ್ರಶ್ನೆಗೆ ಎದ್ದೇಳು ಕರ್ನಾಟಕ ಒಂದು ಉತ್ತಮ ಸಾಂಘಿಕ ಪ್ರಯತ್ನ, ಪ್ರಯೋಗ ಹಾಗೂ ಮಾದರಿ. ಕರ್ನಾಟಕದ ಸಾಮಾಜಿಕ ಸಂಘಟನೆಗಳು ನಡೆಸಿದ ಜನರಾಜಕಾರಣದ ಫಲಶ್ರುತಿ ನಮ್ಮ ಮುಂದಿದೆ. ಎದ್ದೇಳು ಕರ್ನಾಟಕದ ಹೆಜ್ಜೆ ಗುರುತುಗಳು ತಮ್ಮ ಮುಂದಿವೆ. ಮತ್ತೆ ಕತ್ತಲೆ ಕವಿಯುವ ಮುನ್ನ ಏಳು ಕರ್ನಾಟಕ. ಕರ್ನಾಟಕಕ್ಕೆ ಕೂಡಿ ಬಾಳಿದ, ಸೇರಿ ಹೋರಾಡಿದ ದೊಡ್ಡ ಇತಿಹಾಸವಿದೆ. 12ನೇ ಶತಮಾನದ ಶರಣ ಚಳವಳಿ ಅದರ ಅತ್ಯುತ್ತಮ ಮಾದರಿಯಾಗಿದೆ. ಕಾಯಕ ಜೀವಿಗಳು ಕುಲಾಗೋತ್ರಗಳ ಬೇಲಿಯ ಮುರಿದು ಅನುಭವ ಮಂಟಪದಲ್ಲಿ ಒಂದಾಗಿದ್ದು, ಅದರ ಮೂಲಕ ಪಟ್ಟಭದ್ರ ಚಿಂತನೆಗಳನ್ನ, ಆಚರಣೆಗಳನ್ನ, ಮೌಲ್ಯಗಳನ್ನ ಅಲಗಾಡಿಸಿದ್ದು ಇತಿಹಾಸ. ವಿದೇಶಿಯರ ದಾಸ್ಯವನ್ನ ನಿರಾಕರಿಸಿ ಟಿಪ್ಪುವಿನಿಂದ ಹಿಡಿದು ವಿದುರಾಶ್ವತ ಹೋರಾಟದ ತನಕ ಜಾತಿ ಧರ್ಮಗಳ ಗಡಿ ಮೀರಿ ಒಂದೇ ಕುಲವೆಂಬಂತೆ ಕರುನಾಡು ಹರಿಸಿಹನೆತ್ತರು ಅಷ್ಟಿಷ್ಟಲ್ಲ. ಸ್ವಾತಂತ್ರ್ಯದ ನಂತರವೂ ಕನ್ನಡದ ಅಸ್ಮಿತೆಗಾಗಿ ಏಕೀಕರಣ ಚಳುವಳಿ, ಭೂಮಿಯ ಹಕ್ಕಿಗಾಗಿ ಕಾಗೋಡು ಚಳುವಳಿ, ಶ್ರಮದ ಪಾಲಿಗಾಗಿ ಕಮ್ಯುನಿಸ್ಟ್ ಚಳುವಳಿ, ಸ್ವಾಭಿಮಾನದ ಕೂಗಾಗಿ ದಲಿತ ಚಳುವಳಿ, ಉಳುವವರ ಬಂಡಾಯವಾಗಿ ರೈತ ಚಳುವಳಿ, ಜೀವ ಸಂಕುಲದ ರಕ್ಷಣೆಗಾಗಿ ಅನೇಕ ಪರಿಸರ ಚಳುವಳಿಗಳನ್ನು ನೀಡಿದ ಇತಿಹಾಸ ಕರ್ನಾಟಕದ್ದು. ಇದೆಲ್ಲ ಹೌದಾದರೂ ಈ ನಡುವೆ ಜನಚಳುವಳಿಗಳು ಛಿದ್ರಗೊಂಡು ದ್ವೇಷ ರಾಜಕಾರಣಕ್ಕೆ ಬಾಲ ಬಿಚ್ಚಲು ಅವಕಾಶ ದೊರಕಿದ್ದಂತೂ ಸತ್ಯ. ಆದರೆ ಪ್ರತಿರೋಧವಂತೂ ಎಂದೂ ನಿಲ್ಲಲಿಲ್ಲ. ಬಾಬಾ ಬುಡೇನ್ ದತ್ತಗಿರಿಯನ್ನ ಕರ್ನಾಟಕದ ಅಯೋಧ್ಯೆ ಮಾಡುವ ಗುರಿಯೊಂದಿಗೆ ದ್ವೇಷ ರಾಜಕಾರಣ ಪ್ರಾರಂಭವಾದಾಗಿನಿಂದಲೂ ಅಲೆಗಳ ರೂಪದಲ್ಲಿ ಸೌಹಾರ್ದ ಪ್ರತಿರೋಧ ಒಡ್ಡಿದ್ದು ಕರ್ನಾಟಕ. ಗೌರಿ ಲಂಕೇಶ್, ಎಕೆ ಸುಬ್ಬಯ್ಯ, ಎಚ್.ಎಸ್. ದೊರೆಸ್ವಾಮಿ, ಅನಂತಮೂರ್ತಿ, ಚಂಪಾ ಮುಂತಾದವರು ಈ ಪ್ರತಿರೋಧದ ನಕ್ಷತ್ರಗಳು. ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ, ಉಡುಪಿ ಚಲೋ, ಸಂವಿಧಾನ ಉಳಿಸಿ, ಸಿಎಎ ವಿರೋಧಿ, ಸಮಾನ ಮನಸ್ಕರು, ಬಹುತ್ವ, ಅದರ ಹಲವು ಸಂಘಟಿತ ಅಭಿವ್ಯಕ್ತಿಗಳು. ಅದರ ಮಾಗಿದ ರೂಪ ಉಡುಪಿ ಸಹಬಾಳ್ವೆ ಸಮಾವೇಶ. ಉಡುಪಿ ಸಹಬಾಳ್ವೆ ಸಮಾವೇಶ ದ್ವೇಷ ರಾಜಕಾರಣವನ್ನ ಎದುರಿಸಲು ಬೇಕಿದ್ದ ಹೊಸ ಭಾಷ್ಯವನ್ನ ಕಟ್ಟಿಕೊಟ್ಟಿತು. ಮನುವಾದಿ ಸನಾತನ ಪರಂಪರೆಯ ಎದುರಿಗೆ ಕರ್ನಾಟಕದ ಮಾನವತಾ ಸಂತ ಪರಂಪರೆಯನ್ನ ತಂದು ನಿಲ್ಲಿಸಿತು. ದ್ವೇಷ ರಾಜಕಾರಣವನ್ನ ಪ್ರೀತಿ ರಾಜಕಾರಣದಿಂದ ಮುಖಾಮುಖಿಯಾಗಿಸಿತು. ಕೂಡಿ ಬಾಳಿದ ನೆಲದ ಪರಂಪರೆಯನ್ನ ಸಂಭ್ರಮಿಸುವ ಮೂಲಕ ದ್ವೇಷ ರಾಜಕಾರಣಕ್ಕೆ ಕರ್ನಾಟಕದಲ್ಲಿ ಜಾಗವಿಲ್ಲ ಎಂದು ಘೋಷಿಸಿತು ಮತ್ತು ಪಿತೂರಿ ಪಡೆಯನ್ನ ನಿರುತ್ತರಿಯನ್ನಾಗಿಸಿತು. ಅದೇ ಸಂದರ್ಭದಲ್ಲಿ ಕರ್ನಾಟಕದ ರೈತ, ಭೂಹೀನ, ದಲಿತ, ಕಾರ್ಮಿಕ, ಮಹಿಳಾ, ವಿದ್ಯಾರ್ಥಿ, ಯುವಜನ ಮುಂತಾದ ವರ್ಗಗಳು ಒಗ್ಗೂಡಿ ಹೋರಾಡುವ ಪರಂಪರೆ ಬಿರುಸು ಪಡೆಯಿತು. ಸಂಯುಕ್ತ ಹೋರಾಟ ಕರ್ನಾಟಕ ಅದರ ಒಂದು ಮುಖ್ಯ ಅಭಿವ್ಯಕ್ತಿಯಾಯಿತು. ಜನರ ಜೀವಂತ ಸಮಸ್ಯೆಗಳು ಸಮಾಜದ ಮುನ್ನೆಲೆಗೆ ಬಂದು ಅಧಿಕಾರದ ಬಾಗಿಲುಗಳನ್ನು ತಟ್ಟತೊಡಕಿದವು. ವಿವಿಧ ಪತ್ರಕರ್ತರ, ಸಾಮಾಜಿಕ ಕಾರ್ಯಕರ್ತರ ಹಾಗೂ ಸಾಮಾಜಿಕ ಸಂಘಟನೆಗಳ ಪ್ರಯತ್ನದಲ್ಲಿ ಜನಮಾಧ್ಯಮದ ಪ್ರಯೋಗಶಾಲೆಗಳು ಪ್ರಾರಂಭವಾದವು. ಶಿಕ್ಷಣದ ಮನುವಾದೀಕರಣ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಜನರನ್ನ ಒಡೆಯುವ ಷಡ್ಯಂತ್ರಗಳನ್ನು ಎಳೆ ಎಳೆಯಾಗಿ ಬಯಲುಗೊಳಿಸುವ ಪ್ರಯತ್ನ ಬಿರುಸು ಪಡೆಯಿತು. ಬೆಂಗಳೂರಿನ ಜೈಭೀಂ ಭವನದಲ್ಲಿ ಕೇಂದ್ರೀಯ ಕಾರ್ಯಾಗಾರದ ರೂಪದಲ್ಲಿ 20 ಜಿಲ್ಲೆಗಳ 150 ಬಹುಮುಖ್ಯ ಸಂಘಟಕರು ಭಾಗವಹಿಸಿದ್ದ ಬಹುಮುಖ್ಯ ಕಾರ್ಯಾಗಾರ ಇದಾಗಿತ್ತು. ಎದ್ದೇಳು ಕರ್ನಾಟಕ ಹೆಸರು ಆಯ್ಕೆಯಾಗಿದ್ದು ಇದರಲ್ಲೇ. ಎದ್ದೇಳು ಕರ್ನಾಟಕದ ರಾಜಕೀಯ ಸ್ಟ್ರಾಟಜಿ ಮತ್ತು ರಾಜಕೀಯ ನರೇಟಿವ್ ಅಂತಿಮಗೊಂಡಿದ್ದು ಇದರಲ್ಲೇ. ಎದ್ದೇಳು ಕರ್ನಾಟಕದ ಪರವಾಗಿ ದೇವನೂರು ಮಹದೇವ, ಪುರುಷೋತ್ತಮ ಬಿಳಿಮಲೆ, ಡಾಕ್ಟರ್ ವಿಜಯ, ರಹಮತ್ ತರೀಕೆರೆ, ದು ಸರಸ್ವತಿ, ಅಲ್ಲಮಪ್ರಭು ಬೆಟ್ಟದೂರು, ತಾರಾರಾವ್ ಮುಂತಾದ 16 ಗಣ್ಯರು ಕರೆ ನೀಡುವ ಮೂಲಕ ಅಭಿಯಾನ ಚಾಲನೆ ಪಡೆಯಿತು.
ನಾಡ ರಕ್ಷಿಸುವ ನಾಗರಿಕ ಅಭಿಯಾನದಲ್ಲಿ ಸ್ವಯಂ ಸೇವಕರಾಗಿ ನೋಂದಾಯಿಸಿಕೊಳ್ಳಲು ಯುವಜನರಿಗೆ ಕರೆ ನೀಡಲಾಯಿತು. 2 ದಿನದಲ್ಲಿ 1000ಕ್ಕೂ ಹೆಚ್ಚು ಜನ ಅಭಿಯಾನಕ್ಕೆ ಹೆಸರು ನೋಂದಾಯಿಸಿದರು. ಭೂಮಿ ಕಾಯುತ್ತಿತ್ತು, ಮಳೆ ಹನಿ ಬಿದ್ದಿತ್ತು. ಹಿಂದೂ ಮುಸ್ಲಿಂ ಅವರಿವರೆಂದು ನಮ್ಮೊಳು ಜಗಳ ತಂದಿತ್ತವರ ಪಟ್ಟದಿಂದ ಕೆಳಗಿಳಿಸುವಂತೆ ಎದ್ದೇಳು ಕರ್ನಾಟಕ, ಎದ್ದೇಳು ಕರ್ನಾಟಕ. ನೋಡುತ್ತಿದ್ದಂತೆ 1 ತಿಂಗಳೊಳಗೆ ಸ್ವಯಂ ಕಾರ್ಯಕರ್ತರನ್ನ ತರಬೇತುಗೊಳಿಸಲು 150 ಕಾರ್ಯಾಗಾರಗಳು ರಾಜ್ಯಾದ್ಯಂತ ನಡೆದವು. ಬಿಜೆಪಿ ಜೊತೆ ತೀವ್ರ ಹಣಾಹಣಿ ಇರುವ 103 ಕ್ಷೇತ್ರಗಳನ್ನು ಕ್ರಿಟಿಕಲ್ ಕ್ಷೇತ್ರಗಳು ಎಂದು ಗುರುತಿಸಲಾಯಿತು. ಪ್ರತಿ ಕ್ಷೇತ್ರವನ್ನ ಫೋಕಸ್ ಮಾಡಿ ಕೆಲಸ ಮಾಡುವ ತಂಡಗಳು ರೂಪ ಪಡೆದವು. ಈ ತಂಡಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಫೀಲ್ಡ್ ಮ್ಯಾನ್ಯುಯಲ್ ಸಿದ್ಧವಾಯಿತು. ಕೆಲಸಗಳ ಸಮನ್ವಯ ಮಾಡಲು ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಸೆಂಟ್ರಲ್ ಫೀಲ್ಡ್ ಕೋಆರ್ಡಿನೇಟರ್ಸ್ ಕಮಿಟಿ, ಸಂಪನ್ಮೂಲ ಸಮಿತಿ, ಹಣಕಾಸು ಸಮಿತಿ, ಕೇಂದ್ರೀಯ ಕಾರ್ಯಕಾರಿ ಸಮಿತಿ, ನರೇಟಿವ್ ತಂಡ, ಸೋಷಿಯಲ್ ಮೀಡಿಯಾ ತಂಡ, ಪೊಲಿಟಿಕಲ್ ನೆಗೋಸಿಯೇಷನ್ ಕಮಿಟಿ ಅಸ್ತಿತ್ವಕ್ಕೆ ಬಂದು ತಮ್ಮ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸತೊಡಗಿದವು. ಎದ್ದೇಳು ಕರ್ನಾಟಕ, ಯುವತಿಯಾಗೋಯ್ತು ನಾಟಕ. ಎದ್ದೇಳು ಕರ್ನಾಟಕ, ಯುವತಿಯಾಗೋಯ್ತು. ಸಮಾಜದ ನಾಡಿಮಿಡಿತ ಅರಿಯಲು ಈ ದಿನ ನಡೆಸಿದ ಸರ್ವೆ ಅಭಿಯಾನದಲ್ಲಿ ಎದ್ದೇಳು ಕರ್ನಾಟಕದ ಸ್ವಯಂ ಕಾರ್ಯಕರ್ತರು ನೆರವಾದರು. ಬಹಳ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಯೋಜಿಸಲಾಗಿದ್ದ 224 ಕ್ಷೇತ್ರಗಳ ಪ್ರತಿ ಬೂತ್ನಲ್ಲೂ ಓಡಾಡಿ ಒಟ್ಟು 41,000 ಪೂರ್ವ ಸೂಚಿತ ಕುಟುಂಬಗಳನ್ನ ಭೇಟಿ ಮಾಡಿ ಜನಾಭಿಪ್ರಾಯ ಸಂಗ್ರಹಿಸಬೇಕಿದ್ದ ಮೆಗಾ ಯೋಜನೆ ಇದಾಗಿತ್ತು. ಫೀಲ್ಡ್ ಕೋಆರ್ಡಿನೇಟರ್ಗಳ ಹಾಗೂ ಮೀಡಿಯಾ ವಾಲಂಟಿಯರ್ಗಳ ವಿಶೇಷ ಶ್ರಮದ ಕಾರಣಕ್ಕೆ ಅಂತೂ ಗುರಿ ತಲುಪಿದ್ದಾಯಿತು. ಜನಚಳವಳಿಗಳ ಪ್ರಜ್ಞಾಪೂರ್ವಕ ಪ್ರಯತ್ನದ ಭಾಗವಾಗಿ ರೂಪ ಪಡೆದಿರುವ ಈ ದಿನ ಜನರ ನಾಡಿಮಿಡಿತವನ್ನ ಹಿಡಿದುಕೊಳ್ಳುವುದರಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿತು. ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳ ತಡಬಡಾಯಿಸುತ್ತಿದ್ದ ಅಥವಾ ಬಿಜೆಪಿ ಪರ ಭಜನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಬಹುಮತ ಬರಲಿದೆ, 132ರಿಂದ 140 ಸೀಟುಗಳನ್ನು ಪಡೆಯುವುದು ಖಚಿತ ಎಂಬ ದಿಟ್ಟ ವಿಶ್ಲೇಷಣೆಯನ್ನ ಅಂಕಿಅಂಶಗಳ ಸಮೇತ ಮುಂದಿಟ್ಟಿದ್ದು ಮಾತ್ರವಲ್ಲದೆ ಕೊನೆಗಳಿಗೆ ತನಕ ತನ್ನ ನಿಲುವಿನ ಮೇಲೆ ದೃಢವಾಗಿ ನಿಂತಿತು. ಫಲಿತಾಂಶ ಅದು ಹೇಳಿದಂತೆಯೇ ಆಯಿತು. ಬೊಂಡ ಬಜ್ಜಿ ಮಾರೋಕು ಎಣ್ಣೆ ರೇಟು 208, ಎಲ್ಲ ಕಡೆ ಇಟ್ಟವ್ರೆ ಕೂಟ. ಎದ್ದೇಳು ಕರ್ನಾಟಕ, ಯುವತಿಯಾಗೋಯ್ತು. ಡಿಸೆಂಬರ್ 6ರಂದು ಬೃಹತ್ ಸಮಾವೇಶ ಸಂಘಟಿಸುವ ಮೂಲಕ ಮನುವಾದಿಗಳನ್ನ ಸೋಲಿಸಲು ಕರೆ ಕೊಟ್ಟಿದ್ದ ದಸಂಸ ಸಂಚಾಲಕ ಸಮಿತಿ ಬಿಜೆಪಿ ಸೋಲಿಸುವ ಅಭಿಯಾನವನ್ನ ಮುಂದುವರಿಸಿತು. ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಭೂಮಿ ವಸತಿ ಕೊಡದೆ ನಮ್ಮ ಓಟು ಕೊಡೆವು ಎಂಬ ಕರೆಯಡಿ ರಾಜ್ಯವ್ಯಾಪಿ ಪ್ರಚಾರ ಆಂದೋಲನ ನಡೆಸಿತು. ಕರ್ನಾಟಕದ ರೈತ ಸಂಘಟನೆಗಳೆಲ್ಲ ಕೂಡಿ ಸಂಯುಕ್ತ ಕಿಸಾನ್ ಪಂಚಾಯತ್ ನಡೆಸಿ ರಾಜಕೀಯ ಪಕ್ಷಗಳ ಮುಂದೆ ತಮ್ಮ ಹಕ್ಕೊತ್ತಾಯ ಮಂಡಿಸಿದವು. ಬಿಜೆಪಿ ಬರಲಿಲ್ಲ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿದವು. ಮೇ ದಿನಾಚರಣೆಯಂದು ಅನೇಕ ಕಾರ್ಮಿಕ ಸಂಘಟನೆಗಳು ಶ್ರಮಿಕ ವಿರೋಧಿ ಬಿಜೆಪಿಯನ್ನ ಸೋಲಿಸಲು ಕರೆ ನೀಡಿದವು. ಸರ್ಕಾರಿ ನೌಕರರು ವೋಟ್ ಫಾರ್ ಓಲ್ಡ್ OPS ಎಂದು ಕರೆ ಕೊಟ್ಟರು. ಈ ಎಲ್ಲಾ ರೂಪದಲ್ಲಿ ಜನವರ್ಗಗಳ ಬಿಜೆಪಿ ವಿರೋಧಿ ಆಕ್ರೋಶ ಪ್ರತಿಫಲನಗೊಳ್ಳತೊಡಗಿತು. ಈ ಎಲ್ಲಾ ಪ್ರಯತ್ನಗಳಿಗೂ ಎದ್ದೇಳು ಕರ್ನಾಟಕ ಒತ್ತಾಸೆಯಾಗಿ ನಿಂತಿತು. ಎದ್ದೇಳು ಕರ್ನಾಟಕದ ಮತ್ತೊಂದು ಬಹುದೊಡ್ಡ ಸಾಧನೆ ಎಂದರೆ ತಳ ಸಮುದಾಯಗಳನ್ನ ಏಕ ನಿಲುವು ಹಾಗೂ ಏಕವೇದಿಕೆಯಡಿ ಜೊತೆಗೂಡಿಸಿದ್ದು. ಅಲ್ಪಸಂಖ್ಯಾತ ಸಮುದಾಯಗಳ, ಹಿಂದುಳಿದ ಜನಸಮುದಾಯಗಳ ವೇದಿಕೆಗಳ ಜೊತೆ ಮಾತನಾಡಿ ತಳ ಸಮುದಾಯಗಳ ವಿಶಾಲ ಜಾಲವನ್ನ ಹೆಣೆಯಲಾಯಿತು. ವಾಸ್ತವದಲ್ಲಿ ಇದರಿಂದಾಗಿ ದೊಡ್ಡ ವೋಟ್ ಬ್ಯಾಂಕ್ ಸೃಷ್ಟಿಯಾಯಿತು. ಎದ್ದೇಳು ಕರ್ನಾಟಕದ ಭಾಗವಾಗಿರುವ ಕೆಲ ಸಾಮಾಜಿಕ ಸಂಸ್ಥೆಗಳು ವೋಟರ್ ಐಡಿಯಿಂದ ಡಿಲೀಟ್ ಆಗಿರುವ ಅಥವಾ ನೋಂದಾವಣಿಯಾಗದ ವ್ಯಕ್ತಿಗಳನ್ನ ಗುರುತಿಸಿ ತಮ್ಮ ತಮ್ಮ ಸಮುದಾಯದೊಳಗೆ ನೋಂದಾವಣಿ ಅಭಿಯಾನ ನಡೆಸುವ ಮೂಲಕ 1,58,000 ಜನರ ಹೊಸ ನೋಂದಾವಣಿ ಮಾಡಿಸುವಲ್ಲಿ ಯಶಸ್ವಿಯಾದವು. ಓಟು ವಿಭಜನೆ ತಡೆಯುವ ಸಲುವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ್ದ ಅನೇಕ ಪಕ್ಷಗಳ ಜೊತೆ ಮಾತುಕತೆ ನಡೆಸಿ 49 ಅಭ್ಯರ್ಥಿಗಳನ್ನ ಕೈಬಿಡುವಂತೆ ಮನವೊಲಿಸಲಾಯಿತು. ಇನ್ನು ಕೆಲವರು ನಾಮಪತ್ರ ತೆಗೆಯದಿದ್ದರೂ ಪ್ರಚಾರವನ್ನು ನಿಲ್ಲಿಸುವ ಮೂಲಕ ಸಹಕರಿಸಲು ಒಪ್ಪಿಸಲಾಯಿತು. ಇದರಿಂದಾಗಿ ದೊಡ್ಡ ಮಟ್ಟದ ಓಟು ವಿಭಜನೆಯನ್ನ ತಡೆಯಲಾಯಿತು. ಕೊರೋನಾ ಹರಡಿ ಜನರ ನುಂಗಿತ್ತು, ಬೀದಿ ಬೀದಿಯನು ಸಾವು ಕಾಡಿತ್ತು, ಜಾಗ ಸಿಗಲಿಲ್ಲ ಸೂಡಾಕ, ಜಾಗ ಸಿಗಲಿಲ್ಲ ಸೂಡಾಕ.
ನರೇಟಿವ್ ತಂಡ ಉರಿಗೌಡ ನಂಜೇಗೌಡ, ನಂದಿನಿ, ಸುದೀಪ್ ಬೆಂಬಲ, ಮೋದಿ ಭೇಟಿ ಮುಂತಾದ ವಿದ್ಯಮಾನಗಳಿಗೆ ಪ್ರತಿ ನರೇಟಿವ್ ಕಟ್ಟಿಕೊಡುವ ಮೂಲಕ ಮಾರ್ಮಿಕ ಹೊಡೆತಗಳನ್ನು ನೀಡಿತು. ಸೋಷಿಯಲ್ ಮೀಡಿಯಾ ತಂಡ ಕನ್ನಡ, ಇಂಗ್ಲಿಷ್, ಉರ್ದು, ತುಳು ಸೇರಿದಂತೆ 700ಕ್ಕೂ ಹೆಚ್ಚು ಪೋಸ್ಟರ್ಗಳನ್ನು ಹೊರತಂದಿತು. 80 ವಿಡಿಯೋಗಳು, 7 ಹಾಡಿನ ಆಲ್ಬಂಗಳು ಹೊರಬಂದವು. ಬರ ಬಂದಾಗ ಬರಲಿಲ್ಲ, ಎದ್ದೇಳು ಕರ್ನಾಟಕ ಹಾಡುಗಳು ಜನಮಾನಸವನ್ನ ತಟ್ಟಿದವು. ಕಷ್ಟದ ಕಾಲ ಬಂದಾಗವ್ವ, ಕಷ್ಟದ ಕಾಲ ಬಂದಾಗವ್ವ, ಮೋದಿ ಬರಲಿಲ್ಲ ನೋಡಾಕ, ಮೋದಿ ಬರಲಿಲ್ಲ ನೋಡಾಕ. ಸುವಾಲಾಲಿ ಸುವಾಲಿ, ಬ್ಯಾನಿಯ ಯಾರಿಗೆ ಹೇಳಲಿ, ಸುವಾಲಿ ಸುವಾಲಿ. ನೆರೆಯೂ ಬಂದು ಊರು ಮುಳುಗಿತ್ತು, ಬಡವರ ಬದುಕೆಲ್ಲ ಕತ್ತಲಾಗಿತ್ತು, ಮೋದಿ ಬರಲಿಲ್ಲ ನೋಡಾಕ. ಸುವಾಲಿ ಸುವಾಲಿ. ಪ್ರಕಟಣಾ ವಿಭಾಗ ಭ್ರಮನಿರಸನವಾದ ಭರವಸೆಗಳು 4 ವರ್ಷದ ಬಿಜೆಪಿ ದುರಾಡಳಿತ ಎಂಬ ಪುಸ್ತಿಕೆಯನ್ನ ರೈತ, ದಲಿತ, ಕಾರ್ಮಿಕ ಮುಂತಾದ ಜನಸಮುದಾಯಗಳಿಗೆ ಸಂಬಂಧಪಟ್ಟ ಸಾಹಿತ್ಯ, ಎದ್ದೇಳು ಕರ್ನಾಟಕದ ಮನವಿ ಒಳಗೊಂಡಂತೆ 10 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಪ್ರಕಟಿಸಿತು. ಬಹುತ್ವ ತಂಡದ ವತಿಯಿಂದ ಬಂದ ರಿಪೋರ್ಟ್ ಕಾರ್ಡ್, ವೋಟ್ ವೈಸ್ಲಿ ತಂಡದ ವತಿಯಿಂದ ಬಂದ ಕಿರುಪತ್ರ ಜನರನ್ನ ಜಾಗೃತಗೊಳಿಸುವುದರಲ್ಲಿ ಮುಖ್ಯ ಅಸ್ತ್ರಗಳಾದವು. ಪತ್ರ ಬರೆದಾರೋ ಇಲ್ಲ ಉತ್ತರ, ಯಾರೂ ಬರಲಿಲ್ಲ ಕೇಳಾಕ, ಯಾರೂ ಇರಲಿಲ್ಲ ಕೇಳಾಕ. ಸುವಾಲಿ ಸುವಾಲಿ. ಈ ಎಲ್ಲಾ ವೈಚಾರಿಕ ಸಂಪತ್ತಿನ ಜೊತೆ 150ಕ್ಕೂ ಹೆಚ್ಚು ತಂಡಗಳು ಜನಸಮುದಾಯಗಳ ನಡುವೆ ಬೆರೆತು ಜನರಲ್ಲಿ ಜಾಗೃತಿ ಮೂಡಿಸತೊಡಗಿದವು. ಯಾವುದೇ ಸಮುದಾಯದ ಸಂಕಷ್ಟ ಪರಿಹಾರವಾಗಬೇಕಾದ್ರೂ ಮೊದಲು ಬಿಜೆಪಿಯನ್ನ ಅಧಿಕಾರದಿಂದ ತೊಲಗಿಸಬೇಕು ಮತ್ತು ಯಾರೇ ಅಧಿಕಾರಕ್ಕೆ ಬಂದರೂ ಪಟ್ಟು ಹಿಡಿದು ಜನಹಿತದ ಕೆಲಸವನ್ನ ಮಾಡಿಸಿಕೊಳ್ಳಬೇಕು ಎಂಬ ಸರಳ ಸತ್ಯವನ್ನ ಮನವರಿಕೆ ಮಾಡಿಸಲಾಯಿತು. ಬಿಜೆಪಿಯನ್ನ ಅಧಿಕಾರದಿಂದ ಇಳಿಸಬೇಕಾದ್ರೆ ಮತದಾನದ ಪ್ರಮಾಣ ಹೆಚ್ಚಿಸಬೇಕು, ಓಟು ವಿಭಜನೆಯಾಗದಂತೆ ನೋಡಿಕೊಳ್ಳಬೇಕು ಮತ್ತು ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಬಲ್ಲವರು ಯಾರು ಎಂಬುದನ್ನು ಅರಿತು ಅವರಿಗೆ ಮಾತ್ರವೇ ಮತ ಹಾಕಬೇಕು ಎಂಬ ಸ್ಪಷ್ಟತೆಯನ್ನ ಜನಸಾಮಾನ್ಯರಲ್ಲೂ ಮೂಡಿಸಲಾಯಿತು. ಮತ ವಿಭಜನೆಯನ್ನ ತಡೆಯಲು ಅಂತಹ ಅಪಾಯವಿರುವ ಜಿಲ್ಲೆಗಳಿಗೆ ವಿಶೇಷ ತಂಡಗಳನ್ನ ಕಳುಹಿಸಿಕೊಡಲಾಯಿತು. ಆಯಾ ಸಮುದಾಯಗಳ ಮುಖ್ಯ ಸಂಘಟನೆಗಳ ನಡುವೆ ಸಮಾಲೋಚನೆಗಳನ್ನ ನಡೆಸಿ ಸಂಯುಕ್ತ ಅಭಿಪ್ರಾಯವನ್ನ ಪ್ರತಿ ಕ್ಷೇತ್ರಗಳಿಗೂ ಕಳುಹಿಸಿಕೊಡುವ ಮೂಲಕ ಏಕಾಭಿಪ್ರಾಯಕ್ಕೆ ತರಲಾಯಿತು. ಮೇ 7ರ ಹೊತ್ತಿಗೆ 103 ಕ್ಷೇತ್ರಗಳಲ್ಲೂ ಗೆಲ್ಲಬಹುದಾದ ಅಭ್ಯರ್ಥಿ ಯಾರು ಎಂಬ ಖಚಿತತೆಗೆ ತಲುಪಿ ಅವರಿಗೆ ಮತ ಹಾಕಬೇಕು ಎಂಬ ಸಂದೇಶವನ್ನ ತಳಮಟ್ಟದ ತನಕ ತಲುಪಿಸಲಾಯಿತು. ಮೇ 10ರಂದು ಬೆಳ್ಳಂಬೆಳಿಗ್ಗೆಯಿಂದಲೇ ತಂಡಗಳು ಜನರ ಜೊತೆ ನಿಂತು ಜನರನ್ನ ಮತದಾನಕ್ಕೆ ಹೊರಡಿಸುವ ಕೆಲಸ ಮಾಡಿದವು. ಹೊರಡದಿದ್ದ ಪ್ರದೇಶಗಳ ಮುಖಂಡರನ್ನ ಮಾತನಾಡಿಸಿ ಜನರನ್ನ ಪ್ರೇರೇಪಿಸಿ ದೊಡ್ಡ ಸಂಖ್ಯೆಯಲ್ಲಿ ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲಾಯಿತು. ಮತಗಟ್ಟೆಗಳ ಮೇಲೆ ನಿಗಾ ಇಡಲಾಯಿತು. ಇವಿಎಂ ಬಾಕ್ಸ್ಗಳು ಸೇಫ್ ಲಾಕರ್ ತಲುಪುವ ತನಕ ನಿಗರಾಣಿ ವಹಿಸಲಾಯಿತು. ಶಾಲುವೇಲುಗಳ ಗಲಾಟೆ ತಂದು ಶಾಲೆಗೆ ಬೀಗ ಹಾಕಿಸಿದವರ ಹಿಂದೂ ಮುಸ್ಲಿಂ ಅವರಿವರೆಂದು ನಮ್ಮೊಳಗೆ ಜಗಳ ತಂದಿಟ್ಟವರ ಮೇ 13ರ ಬೆಳಿಗ್ಗೆ 10 ಗಂಟೆ ಹೊತ್ತಿಗೆ ದಿಕ್ಕು ಸ್ಪಷ್ಟವಿತ್ತು. ಸಂಜೆ 5 ಗಂಟೆ ಹೊತ್ತಿಗೆ ನಿಚ್ಚಳ ಬಹುಮತದೊಂದಿಗೆ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಸಿಟಿ ರವಿ, ಸೋಮಣ್ಣ ಒಳಗೊಂಡಂತೆ ಬಿಜೆಪಿಯ ಅನೇಕ ನಾಯಕರು ಹೀನಾಯವಾಗಿ ಸೋಲನುಭವಿಸಿದ್ರು. ಎದ್ದೇಳು ಕರ್ನಾಟಕ ಆಯ್ದುಕೊಂಡು ಕೆಲಸ ಮಾಡಿದ್ದ ಗೆಲ್ಲಲು ಕ್ಲಿಷ್ಟಕರವಾಗಿರುವ 103 ಕ್ಷೇತ್ರಗಳ ಪೈಕಿ 73ರಲ್ಲಿ ಬಿಜೆಪಿಯನ್ನ ಮಣಿಸುವ ಕೆಲಸದಲ್ಲಿ ಸಕಾರಾತ್ಮಕ ಪಾತ್ರ ನಿರ್ವಹಿಸಿತ್ತು. ಬಿಜೆಪಿ ಹೀನಾಯ ಸೋಲನುಭವಿಸಿತ್ತು. ಕರ್ನಾಟಕದಲ್ಲೂ ದೇಶದಲ್ಲೂ ಜನರ ಸಂತಸದ ಹೊನಲು ಸಿಡಿದು ಬೀದಿ ಬೀದಿಯಲ್ಲಿ ಹರಡಿತ್ತು. ಮೇ 14ರಂದು ಎದ್ದೇಳು ಕರ್ನಾಟಕದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ವಿಸ್ತೃತ ಸಭೆ ನಡೆಯಿತು. ಅದು ಸಂತಸವನ್ನ ಹಂಚಿಕೊಳ್ಳೋದರ ಜೊತೆಗೆ ಮುಂದಿನ ಜವಾಬ್ದಾರಿಗಳ ಕುರಿತು ಚರ್ಚಿಸಿತು. ಎದ್ದೇಳು ಕರ್ನಾಟಕವನ್ನ ಮುಂದುವರಿಸಲು ರಚನಾತ್ಮಕ ವಿರೋಧ ಪಕ್ಷದಂತೆ ಕೆಲಸ ಮಾಡಲು
ಕಾಂಗ್ರೆಸ್ ಪಕ್ಷಕ್ಕೆ ಸಲಹೆಗಳನ್ನ ನೀಡುತ್ತಲೇ ಅದು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವಂತೆ ಒತ್ತಡ ನಿರ್ಮಿಸಲು, ಇನ್ನೂ ಎದ್ದೇಳು ಕರ್ನಾಟಕದ ಭಾಗವಾಗದವರ ಜೊತೆ ಮಾತನಾಡಿ ಎಲ್ಲರನ್ನೂ ಒಳಗೊಂಡು ಮತ್ತಷ್ಟು ವಿಶಾಲಗೊಳಿಸಲು ಮತ್ತು 2024ರ ಯೋಜನೆಯನ್ನ ಸಿದ್ಧಪಡಿಸುವ ಕೆಲಸಕ್ಕೆ ಗಮನ ನೀಡಲು ತೀರ್ಮಾನಿಸಿತು. ಅದರ ತೀರ್ಮಾನದಂತೆ ಮೇ 23, 2023ರ ಶುಕ್ರವಾರ ಬೆಂಗಳೂರಿನಲ್ಲಿ ಎದ್ದೇಳು ಕರ್ನಾಟಕದ ರಾಜ್ಯ ಮಟ್ಟದ ಅಭಿನಂದನಾ ಸಮಾವೇಶ. ದುಡಿದವರಿಗೆ ಅಭಿನಂದನೆ, ಗೆದ್ದವರಿಗೆ ಶುಭಾಶಯ, ಸರ್ಕಾರಕ್ಕೆ ಹೊಣೆಗಾರಿಕೆಯ ನೆನಪಿಕೆ. ಎದ್ದೇಳು ಕರ್ನಾಟಕ, ಎದ್ದೇಳು ಭಾರತದ ಕನಸನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ. ಎದ್ದೇಳು ಕರ್ನಾಟಕ.